ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಈಗ 11 ಗಂಟೆ ಆಗೈತಿ, ನಾಷ್ಟ ಮಾಡಕತ್ತೇವಿ. ರೊಟ್ಟಿ ಮತ್ತು ಬದ್ನಿಕಾಯಿ ಪಲ್ಯ ಐತಿ. ನೋಡ್ರಿ ಬದ್ನಿಕಾಯಿ ಎಣ್ಗಾಯಿ ಮಾಡೀನಿ, ಹಂಗೆ 2 ರೊಟ್ಟಿ ತೊಗೊಂಡೀನಿ. ಸೊ ಈಗ ನಾಷ್ಟ ಮಾಡೇ ನಿಮ್ಗೆ ಸಿಗ್ತೇನಂತ. ಈಗ ನಾಷ್ಟ ಆಯ್ತು, ಸ್ವಲ್ಪ ಬಟ್ಟೆ ಅದಾವ ತೊಳೆದು ಕ್ಯಾಶ ಜಳಕ ಮಾಡಿ ನಿಮ್ಗೆ ಸಿಗ್ತೇನಂತ ಗೈಸ್. ಇನ್ನೊಂದು ಮಾತು, ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಆಮೇಲೆ ಸಿಗ್ತೀನಿ ಗೈಸ್. ಈಗಷ್ಟೇ ಜಳಕ ಮಾಡಿ ಬನ್ನಿ. ಸೊ ಈಗ ಬಟ್ಟೆ ಎಲ್ಲ ತೊಳೆದೇನ ಒಣಗಿ ಹಾಕಿ ಬರ್ತೇನಂತ ಗೈಸ್. ಇವತ್ತು ಬೇಬಿ ವ್ಯಾಕ್ಸಿನೇಷನ್ ಇದೆ. ಸೊ ವ್ಯಾಕ್ಸಿನ್ ಮಾಡಿಸ್ಕೊಂಡು ಬರೋಕ ಅತ್ತಿ ಮತ್ತು ಬೇಬಿ ಹೋಗಿದ್ದಾರೆ. ಸೊ ಅವ್ರು ಹೋಗಿ ಬರೋ ಅಷ್ಟರಲ್ಲಿ ಸ್ವಲ್ಪ ಈ ಕಡೆದು ಹಚ್ಕೊಂಡು ಆಮೇಲೆ ಬೇಬಿ ಬಂದ ಮೇಲೆ ನಿಮ್ಗೆ ತೋರಿಸ್ತೇನಂತ ಹೆಂಗೆ ಇರ್ತೈತಿ ಇಂಜೆಕ್ಷನ್, ಹೆಂಗೆ ಮಾಡಿದಾರು, ಎಷ್ಟು ಮಾಡಿದಾರು ಅನ್ನೋದನ್ನು ಹೇಳ್ತೇನೆ ಫ್ರೆಂಡ್ಸ್. ನೋಡ್ರಿ ನಾನು ಯೂಸ್ ಮಾಡೋ ಕ್ರೀಮ್ ಯಾವುದಂದ್ರೆ ಪೋನ್ಸ್ ಕ್ರೀಮ್ ಹಚ್ತೇನೆ. ನೋಡ್ರಿ ಗುಬ್ಬಿಗಳಿಗೆ ಕಾಳು ಹಾಕಿದ್ದಾನೆ ನೋಡ್ರಿ ಫ್ರೆಂಡ್ಸ್. ಎಷ್ಟುಕೊಂಡು ಬರಾಕತ್ತಿದ ಅಂದ್ರೆ ಭಾಳ ಬರಾಕತ್ತಿದ್ದು ರೀ, ಬರೋದು ಹೋಗೋದು ಮಾಡಾಕತ್ತಿದ್ದು ರೀ. ಹಂಗೆ 8 ಪೀಸ್ ತೊಗೊಂಡೇನು ನೋಡ್ರಿ ಇಲ್ಲಿ ಬ್ರೆಡ್. ಸೊ ಈಗ ನಾವು ಬ್ರೆಡ್ ಜಾಮ್ ಅಂತ ಮಾಡಿಬಿಡೋಣ್ರಿ. ಇದು ಗೋಲ್ಡನ್ ಕಲರ್ ಏನೈತ್ರಲ್ಲ ಸೈಡ್, ಇದನ್ನ ಕಟ್ ಮಾಡಿ ತೆಗೆದ್ಬಿಡೋಣ್ರಿ. ನೋಡ್ರಿ ಈಗ ಎಲ್ಲಾನು ಸೈಡ್ದ ಚಾಕ್ಲೇಟಿ ಕಲರ್ ಎಲ್ಲ ತೆಗೆದಿಟ್ಕೊಂಡೇನಿ. ಇನ್ನು ಇದನ್ನ ಸಣ್ಣದಾಗೆ ಈ ಥರ ಮುರಿದು ಮಿಕ್ಸರ್ಗೆ ಹಾಕ್ಬಿಡೋಣ್ರಿ. ಮಿಕ್ಸರ್ಗೆ ಹಾಕಿ ಒಂದು ರೌಂಡ್ ತಿರ್ಗಿಸ್ಕೊಂಡ್ರೆ ಸಣ್ಣಗಾಗಿ ಪೌಡ್ರಾಗಿ ಬರ್ತೈತಿ. ಆ ಬಳಿಕ ಹಾಲು ಯೂಸ್ ಮಾಡಿ ಗಟ್ಟಿಯಾಗಿ ನಾದ್ಕೊಳ್ಳೋಣಂತ್ರಿ. ನೋಡ್ರಿ ಈ ಥರ ಎಲ್ಲ ಬ್ರೆಡ್ನ ಪೀಸಸ್ ಆಗಿ ಮಾಡ್ಕೊಳ್ಳಿ. ನನಗೆ ಹಿಟ್ಲೆ ಮಾಡೋ ಗುಲಾಬ್ ಜಾಮೂನ್ ಇಷ್ಟ ಆಗೋದಿಲ್ಲ ರೀ. ಇದು ಬ್ರೆಡ್ಲೆ ಮಾಡ್ತೀವಲ್ರಿ, ಇವೇ ಇಷ್ಟ ಆಗ್ತಾವೆ. ಸೊ ನಂಗೆ ತಿನ್ನೋ ಹಂಗಾದಾಗೆಲ್ಲ ನಾನು ಬ್ರೆಡ್ ತರಿಸ್ಕೊಂಡು ಹಿಂಗೆ ಮಾಡ್ಕೊಂಡು ತಿಂತೀನಿ ನೋಡ್ರಿ. ಈಗ ಒಂದು ರೌಂಡ್ ತಿರುಗಿಸ್ಕೊಂಡು ಬಿಡ್ತೇನೆ ರೀ ಇದನ್ನೆಲ್ಲ. ಅಷ್ಟು ಹಾಕ್ಬಿಡ್ತೇನೆ ಒಮ್ಮೆ, ಸ್ವಲ್ಪ ಐತಿದ್ದೇನು ಭಾಳಿಲ್ಲ. ನೋಡ್ರಿ ಈ ಥರ ಸಣ್ಣಗೆ ಹುರ್ಕೊಂಡು ಬಂದೇನಂತ ನೋಡ್ರಿ, ಚೆಂದಾಗೈತಿ. ಈಗ ಈ ತಾಟಿಗೆ ಹಾಕೊಂಡು ನಾದ್ಕೋತೇನೆ ರೀ. ಇದು ಈಗ ನೋಡ್ರಿ ಹಾಲು, ಇದನ್ನ ನಾನು ಮಿಲ್ಕ್ ಪೌಡರ್ ತೊಗೊಂಡು ಕ್ಯಾಶ್ ಮಿಕ್ಸ್ ಮಾಡ್ಕೊಂಡಿರೋ ಹಾಲು ರೀ. ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕ್ರಿ.
ಶೇಂಗಾ ಏನಿರುತ್ತಲ್ಲ ಅದು ಹತ್ತಬಾರ್ದು. ಸೊ ಹಿಂಗೆ ಬೆರಳೆನ ಕಳಿಸ್ಬೇಕ್ರಿ ಇದನ್ನ, ಅಂದರೆ ಸ್ಮೂತಾಗಿ ನಮ್ಗೆ ಬ್ಯಾಟ್ರ್ ರೆಡಿ ಆಗ್ತೈತ್ರಿ. ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕೊಳ್ತಾ ಈ ಥರ ಮಿಕ್ಸ್ ಮಾಡ್ಕೊಳ್ರಿ. ನೋಡ್ರಿ ನೋಡ್ರಿ ಎಷ್ಟು ಚಂದ, ಎಲ್ಲೂ ಗೆರಿ ಇಲ್ರಿ, ಅಷ್ಟು ಚಂದ ಆಗಿತ್ತು ನೋಡ್ರಿ. ಇಷ್ಟು ಚೆಂದಾಗಿ ಆಗ್ಬೇಕ್ರಿ, ಎಲ್ಲೂ ಕ್ರ್ಯಾಕ್ ಬರಬಾರ್ದು ಆ ರೀತಿ. ಈಗ ಎಲ್ಲ ಉಂಡೆನೂ ಮಾಡ್ಕೊಂಡು ಇಟ್ಕೋತೀನಿ ನೋಡ್ರಿ. 1 ಕಪ್ ಸಕ್ಕರೆ ಹಾಕೊಳತ್ತೇನೆ ನೋಡ್ರಿ. ಸಕ್ಕರೆ ಮುಳುಗುವಾಗ ಸಕ್ಕರೆ ಹಾಕಿರ ನಡೀತೈತಿ ನೋಡ್ರಿ. ಇಷ್ಟು ನೀರು ಹಾಕಿರ ಸಾಕು. ಈಗ ಗ್ಯಾಸ್ ಹಚ್ಕೋತೀನಿ ರೀ. ಈಚೆ ಕಡೆ ನೋಡ್ರಿ, ಇಲ್ಲೇ ಸಕ್ಕರೆ ಕಾಯಕ್ಕಿಟ್ಟೇನಿ ಕರ್ಗಿಸಕ್ಕೆ. ಇಲ್ಲೇ ಎಣ್ಣೆ ಇಟ್ಕೊಂಡೀನಿ. ಇಲ್ಲೇ ಜಾಮೂನ್ಗಳು ಎಲ್ಲ ರೆಡಿ ಆಗಿದ್ದಾವೆ. ಸೊ ಎಣ್ಣೆ ಕಾಯ್ಲಿ ಅಲ್ಲಿ ಮಟ್ಟ ವೆಯ್ಟ್ ಮಾಡೋಣ. ಈ ಸಕ್ಕರೆ ಪಾಕಕ್ಕೆ 1 ಏಲಕ್ಕಿನ ಇಷ್ಟು ಮಾಡಿ ಹಾಕ್ಬಿಡೋಣ. ನೋಡ್ರಿ, ಈಗ ಸಕ್ಕರೆ ಎಲ್ಲ ಕರಗೈತಿ. 1 ಹನಿ ಲೆಮನ್ ಜ್ಯೂಸ್ ಹಾಕೋತೇನೆ ನೋಡ್ರಿ. ಒಂದು 2-3 ಹನಿ ಹಾಕಿದ್ರೆ ಸಾಕು ನೋಡ್ರಿ ಇಷ್ಟು. ಯಾಕಂದ್ರೆ ಇದು ಗಟ್ಟಿ ಆಗೋದಿಲ್ಲ ರೀ ಲೆಮನ್ ಜ್ಯೂಸ್ ಹಾಕಿರ. ಈಗ ಗ್ಯಾಸ್ ಬಂದ್ ಮಾಡ್ತೀನಿ ರೀ. ಈಗ ಎಣ್ಣೆ ಕಾದೈತೆ ನೋಡ್ರಿ ಇಲ್ಲೇ. ಸೊ ಒಂದೊಂದಾಗಿ ಬಿಡೋಣ. ನೋಡ್ರಿ ಎಷ್ಟು ಚಂದ ಕರ್ದವ್ರಿ. ಎಲ್ಲೂ ಒಂದು ಗೆರಿ ಕೂಡ ಬಿದ್ದಿಲ್ರಿ, ಒಂದು ಸ್ಕ್ರ್ಯಾಚ್ ಕೂಡ ಬಿದ್ದಿಲ್ಲ. ಅಷ್ಟು ಚಂದ ಬಂದಾವ ನೋಡ್ರಿ. ಈಗೆಲ್ಲ ಕರ್ದವು ಚಂದಗೆ. ಈಗ ತೆಗೆದ ನೋಡ್ರಿ ಹಾಕಿದ್ದೀನಿ. ಇವನ್ನ ಮಾಡಿದ ದಿವಸ ತಿನ್ನಬಾರ್ದ್ರಿ, ಒಂದಿನ ನೆನೆಯಾಕೆ ಬಿಡ್ಬೇಕ್ರಿ. ರಾತ್ರಿ ಮಾಡ್ಕ್ಯಾಶ ಮಾರ್ನಿಂಗ್ ಎದ್ಕೊಳ್ಳಿ ತಿನ್ಬೇಕ್ರಿ. ಅಂದ್ರೆ ರಾತ್ರಿ ಇಡೀ ಅದರ ರಸ ಎಲ್ಲ ಹೀರ್ಕೊಂಡಿರ್ತಾವ್ರಿ. ನೋಡ್ರಿ ಈಗ ರೆಡಿ ಆಗಿದ್ದಾವೆ. ಇದನ್ನ ಆಮೇಲೆ ತೋರಿಸ್ತೇನೆ ನಿಮಗೆ. ಒಂದು 15 ನಿಮಿಷ ಬಿಟ್ಟು ಎಲ್ಲ ತಳಗೆ ಹೋಗಿ ಕೂತಿರ್ತಾವೆ, ರಸ ಎಲ್ಲ ಹೀರ್ಕೊಂಡಿರ್ತಾವೆ. ನೋಡ್ರಿ ಇಲ್ಲೇ ನಾವು ಮಾಡಿರೋ ಗುಲಾಬ್ ಜಾಮೂನ್ ರೆಡಿ ಆಗೈತಿ. ಸೊ ಹೆಂಗಾಗಿದಾವೆ ನೋಡ್ರಿ. ಮಸ್ತಾಗಿದಾವೆ.